500 ರೂಪಾಯಿ, 700 ರೂಪಾಯಿ, 1000 ರೂಪಾಯಿ ಪೆನ್ಷನ್ ತಗೊಂಡು ಮನೆಗಿದ್ದಾರೆ ನಮ್ಮ NPS ನೌಕರರು. ಅವ್ರ ಕಣ್ಣೀರ ಕಥೆಗಳು ನೋಡಿದ್ರೆ ಒಬ್ಬೊಬ್ಬರ ಕಥೆಗಳು ಒಂದು ಕಣ್ಣೀರ ಕಥೆ ಹೇಳ್ತವೆ. ನಾವು ಅದು ಇದು ಮಾತಾಡ್ತೀವಲ್ಲ ಬಹಳ ಜನ, 3 ಪುಟಗಳ 6 ಪುಟಗಳ ಕಥೆ ಕವನಗಳ ಕೇಳುವ ಸಮಯ ಅಲ್ಲ ಇದು. 3 ವಾಕ್ಯದಲ್ಲಿ ಮುಗಿಸುವ ಕೆಲಸ ಇದೆ. ಏನು? NPS ಸಮಿತಿ ಆಗಿದೆ, ಸಮಿತಿ ಸರ್ಕಾರಕ್ಕೆ ವರದಿ ಕೊಡುವುದು, ಸರ್ಕಾರ OPS ಅನ್ನು ಜಾರಿಗೊಳಿಸುವುದು, 3ನೇದು ಸರ್ಕಾರ ಅಧ್ಯಕ್ಷತೆಯಲ್ಲಿ ಒಂದು ಔಟ್ ಸ್ಟೇಡಿಯಂ ಅಲ್ಲಿ ವಿಜಯೋತ್ಸವ OPS ವಿಜಯೋತ್ಸವ ಆಚರಿಸುವುದು. 3 ಮಾತು ಬೇಕಾಗಿರೋದು. ಚಿಕ್ಕಮಗಳೂರು ಸರ್ ಸಂಘಟನೆ ಹೋಗಿದ್ವಿ. ಹೈಸ್ಕೂಲ್ ಟೀಚರ್ 85 ಕೆಲಸ ಸೇರ್ತಾರೆ ಸರ್. 1985 ಗುತ್ತಿಗೆ ಆಧಾರದ ಮೇಲೆ 2007ಕ್ಕೆ ಅವ್ರನ್ನ ಸರ್ಕಾರ ಖಾಯಂಗೊಳಿಸುತ್ತೆ. 25 ವರ್ಷ ಗುತ್ತಿಗೆದಾರ ಕೆಲಸ ಮಾಡಿದ್ರು. 13-14 ರಿಟೈರ್ಡ್ ಆಗ್ತಾರೆ. 50-60 ವರ್ಷ ಆಗೋಯ್ತದೆ. ಏನ್ ಹೇಳ್ತದೆ PFRD ಆಕ್ಟ್? ಒಟ್ಟು ದುಡ್ಡಿನ 60% ವಾಪಸ್ ಕೊಡ್ತೀವಿ, 40% ಶೇರ್ ಮಾರ್ಕೆಟ್ಗಾಗಿ ಮತ್ತೆ ನಿಮಗೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳ್ತದೆ. ಏನಾಯ್ತು ಅವ್ರದ್ದು? 7 ವರ್ಷ ಸರ್ವಿಸ್ ಮಾಡಿದ್ರು, 5 ಲಕ್ಷ ರೂಪಾಯಿ ಜಮಾ ಆಗಿತ್ತು, 60% 6 5 30 3 ಲಕ್ಷ ವಾಪಸ್ ಕೊಟ್ಟರು. ಇನ್ನು 1-2 ಲಕ್ಷ ರೂಪಾಯಿ ಉಳಿತು. ಆ 2 ಲಕ್ಷಕ್ಕೆ 784 ರೂಪಾಯಿ ಪೆನ್ಷನ್ ಫಿಕ್ಸ್ ಆಗುತ್ತೆ. ಹೈಸ್ಕೂಲ್ ಟೀಚರ್ 32 ವರ್ಷ ಸರ್ವಿಸ್ ಮಾಡಿ ಕೊನೆ ತಿಂಗಳ ಸಂಬಳ 38,000 ಸಂಬಳ ಪಡ್ಕೊಂಡು ಸಾಮಾನ್ಯವಾಗಿ ಸರ್ಕಾರಿ ನೌಕರರು ಅಂತೇಳಿ ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತು, ರಿಟೈರ್ಡ್ ಆದ ತಕ್ಷಣ ಏನು ಕೇಳ್ತಾರೆ? ಒಂದೇ ಮಾತು, ಪೆನ್ಷನ್ ಎಷ್ಟು ಅಂತ ಕೇಳ್ತಾರೆ ನಮ್ಮನ್ನ. ಆ ಹೈಸ್ಕೂಲ್ ಟೀಚರ್ ನೊಂದು ಹೇಳ್ತಾರೆ, ನಾನೊಬ್ಬ ಸರ್ಕಾರಿ ನೌಕರ, ನಮ್ಮೂರಲ್ಲಿ ದಿನ ಕೆಲಸಕ್ಕೆ ಹೋಗ್ತಿದ್ದೆ, ನೋಡ್ತಿದ್ರು, ರಿಟೈರ್ಡ್ ಆದೆ, ಮರುದಿವಸ ಗೊತ್ತು ಪೆನ್ಷನ್ ಎಷ್ಟು ಅಂತ ಕೇಳ್ತಾರೆ ಅಂತೇಳಿ ಅವಮಾನ. 784 ರೂಪಾಯಿ ಅಂತ ಹೇಳಲಿಕ್ಕೆ ಅವಮಾನ. ಆ ಹೈಸ್ಕೂಲ್ ಟೀಚರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಚಿಕ್ಕಮಗಳೂರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರ್ತಾರೆ. 14,000 ರೂಪಾಯಿ ಸಂಬಳ ಕೊಡ್ತಾರೆ. ಹಳ್ಳಿಗೆ ಹೋಗಿ ಸುಳ್ಳು ಹೇಳ್ತಾರೆ, 17,000 ರೂಪಾಯಿ ಪೆನ್ಷನ್ ಬರುತ್ತೆ ಅಂತ ಹೇಳಿ. ಮರ್ಯಾದೆ ಪ್ರಶ್ನೆ ಅಲ್ವಾ? ಆತ್ಮಗೌರವ ಇದೆಯಲ್ಲ. ಸರ್ಕಾರಿ ನೌಕರ ಸುಳ್ಳು ಹೇಳ್ಕೊಂಡು ನಡಿಬೇಕು ಅಂತ ರಿಟೈರ್ಡ್ ಆದ್ಮೇಲೆ ಅವನ ಮನಸ್ಥಿತಿ ಹೇಗಿರಬೇಕು? ಈ ಕಾರಣಕ್ಕಾಗಿ ನಮ್ಮ ಹೋರಾಟ. ಶಿವಮೊಗ್ಗದಲ್ಲಿ ಮಂಜಪ್ಪ ಒಬ್ಬ ಹೈಸ್ಕೂಲ್ ಟೀಚರ್ ಹೇಳ್ತಾರೆ, 3 ಜನ ಹೆಣ್ಮಕ್ಳು ಸರ್, ಸಂಬಳ ಬರ್ತಿತ್ತು, ಗೊತ್ತಾಗಲಿಲ್ಲ ನನಗೇನು, 70,000 50,000 ಸಂಬಳ ಬರ್ತಿತ್ತು, ಜೀವನ ನಡೀತಾ ಇತ್ತು, ರಿಟೈರ್ಡ್ ಆದೆ. 3 ಜನ ಹೆಣ್ಮಕ್ಳು, ನಾನು ಶುಗರ್ ಪೇಷಂಟ್, ನನ್ನ ಮಗಳು ಒಬ್ಳು ಮದುವೆ ಮಾಡಿಕೊಟ್ಟೆ, ಒಬ್ಳು ಹ್ಯಾಂಡಿಕ್ಯಾಪ್, ಇನ್ನೊಬ್ಳು ಮದುವೆ ಮಾಡಿಕೊಡ್ಬೇಕು, ಹೇಗೆ ನಡೀತದೆ ಜೀವನ? ಇವತ್ತಿಗೂ ಫೋನ್ ಮಾಡ್ತಾರೆ, ಏನಾಯ್ತು ಸರ್ ಅಂತೇಳಿ. ರಿಟೈರ್ಡ್ ಆಗಿರ್ತದೆ ಎಂಪ್ಲಾಯಿಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಇಂಥ 1000 ಕುಟುಂಬಗಳು ನಮ್ಮ ಮಧ್ಯೆ ಇದ್ದಾವೆ. ಇವರಿಗೆಲ್ಲ ನ್ಯಾಯ ಒದಗಿಸಬೇಕು. ಇನ್ನು ನಾವಿವತ್ತು ಸಂಬಳ ಪಡಿತಾ ಇದ್ದೇವೆ, ಆರಾಮಾಗಿದ್ದೇವೆ. ಇವತ್ತು ರಾಜ್ಯಾದ್ಯಂತ ಲೈವ್ ಕೊಟ್ಟಿವಿ ನಮ್ಮ ಪ್ರೋಗ್ರಾಮನ್ನು. ಯಾಕೆ ನಮ್ದು ಯಾವುದೋ ಹೈಡೆಂಟ್ ಸಿಕ್ಕಿಲ್ಲ, ಯಾವುದೋ ಕದ್ದು ಮುಚ್ಚಿ ಇಲ್ಲ. ಏನಿರೋದು ಇರೋ ವಿಷಯನ ಹೇಳಬೇಕು, ಅದು ತಗೊಂಡು ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಲಕ್ಷಾಂತರ ನೌಕರು ನೋಡ್ತಾ ಇದ್ದಾರೆ. ನಮ್ಮ ನೋವುಗಳಿಗಾಗಿ ದನಿ ಆಗಬೇಕು. ಆ ನೌಕರರ ಬಾಳು ಮತ್ತೆ ನಾವು 70,000 80,000 ಲಕ್ಷ 1 ಲಕ್ಷ ಸಂಬಳ ಪಡಿತಿದ್ವಿ ಎಲ್ಲರೂ ಕೂಡ. ಇವತ್ತು ನಮಗೇನು ಅದರ ನೋವು ಗೊತ್ತಿಲ್ಲ. ಸಂಬಳ ಬರ್ತಾ ಇದೆ, ATM ಅಲ್ಲಿ ಉಚ್ತೀವಿ, ಖರ್ಚು ಮಾಡ್ತಾ ಇದ್ದೀವಿ. ಹಾಗಾದರೆ ರಿಟೈರ್ಡ್ ಆಗಿರ್ತಕ್ಕಂಥ ಎಂಪ್ಲಾಯೀಸ್ಗಳ ಕತೆ, ಸತ್ತಿರುವ NPS ಕುಟುಂಬಗಳ ಕತೆ ನೋಡಿದ್ರೆ ನಿಜವಾಗ್ಲೂ ಏನು ಪೆನ್ಷನ್ ಕತೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹಾಗಾಗಿ ಸ್ನೇಹಿತರೆ, ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದ್ದಿಷ್ಟೇ, ನಾವು ಇವತ್ತು ದೃಢ ಹೆಜ್ಜೆಯನ್ನ, ಬಹು ವರ್ಷಗಳಿಂದ ಒಂದಿತ್ತು ಆಸೆ, ಸರ್ಕಾರಿ ನೌಕರ ಸಂಘದ ವೇದಿಕೆ ಒಳಗಡೆ ಇದೊಂದು ಹೋರಾಟ ಆರಂಭ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ನೌಕರ ಸಂಘ ಅದರದ್ದೇ ಆಗಿರ್ತಕ್ಕಂಥ ತಾಕತ್ತಿದೆ. ಅದನ್ನ ನಾನು ಇವತ್ತು ಹೇಳ್ತಾ ಇಲ್ಲ, 2014-15 ಇದೇ ಮಾತನ್ನು ನಾವು ಪ್ರಸ್ತಾಪ ಮಾಡ್ತಿದ್ದೇವೆ. ಅಲ್ಲಿ ಬರುವ ನಾಯಕರು ತೆಗೆದುಕೊಳ್ಳುವ ಗಟ್ಟಿ ನಿರ್ಧಾರಗಳ ಮೇಲೆ ತೀರ್ಮಾನ ಆಗ್ತದೆ ಅಷ್ಟೇ. ಇವತ್ತು ಮಾನ್ಯ ಷಡಕ್ಷರಿಯವರು ಏನು 25 ಆದೇಶ ಮಾಡಿಸಿದ್ದಾರೆ. ಸುಮಾರು ಆದೇಶಗಳಿಗೆ ಮನವಿ ಕೊಟ್ಟಿದ್ದೀವಿ. ಎಷ್ಟೋ ಆದೇಶಗಳಿಗೆ ಯಾರು ಮನವಿ ಕೊಟ್ಟಿಲ್ಲ, ಅವರೇ ಹುಡುಕಿ ಹೆಕ್ಕಿ ತೆಗೆದು ಸಮಸ್ಯೆಗಳಿಗೆ ಆದೇಶ ಕೊಟ್ಟಿದ್ದಾರೆ. ಆದರೆ ಇವತ್ತು ಲಕ್ಷಾಂತರ ನೌಕರರು ಒಮ್ಮೆ ಅವ್ರ ಕಡೆ ನೋಡ್ತಾ ಇದ್ದಾರೆ, ಒಂದು ಆಸೆ ಇಟ್ಕೊಂಡು. ಬಹುಶಃ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ವಿ, 2025-26 ಲಕ್ಷಾಂತರ ನೌಕರರ 4.5 ಲಕ್ಷ NPS ನೌಕರರಿಗೆ OPS ಕೊಡಿಸಿ. ಬಹುಶಃ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ಮಾತು ಕೊಟ್ಟ ಹಾಗೆ ನಮ್ಮ ಮನೆಗಳಲ್ಲಿ ಒಂದು 3 ಫೋಟೋ ಇಟ್ಕೊಳ್ಳುವಂಥ ಅವಕಾಶ ನಮ್ದಾಗಲಿ, OPS ಜಾರಿ ಆಗಲಿ. ಮನೆ ಮುಖ್ಯಮಂತ್ರಿಗಳದು, ಮನೆ ಉಪಮುಖ್ಯಮಂತ್ರಿಗಳು, ನಮ್ಮ ಷಡಕ್ಷರಿ ಅವರು ಯಾಕಾಗಬಾರ್ದು? ಆಗ್ಬೋದಲ್ಲ, ತಪ್ಪೇನಿದೆ? ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಆತ್ಮಗೌರವ, OPS ರಾಜಕಾರಣ ಅಲ್ಲ. ಇನ್ನು ವಿಶೇಷವಾಗಿ ನಮ್ಮೊಟ್ಟಿಗೆ
ರಾಧಾಕೃಷ್ಣ ಸಾಹೇಬ್ ಇದ್ದಾರೆ. ಬಹಳ ಜನ ನಾವು ಹೇಳ್ಕೊಳ್ತೇವೆ ನನ್ನಿಂದ ಏನೋ ಆಯ್ತು ಅಂತ ಹೇಳಿ. ಬಹುಶಃ ಒಂದು ಅರ್ಧ ಗಂಟೆ ಅವ್ರ ಜೊತೆಗೆ ಇನ್ವಿಟೇಷನ್ ಕೊಟ್ಟು ಚರ್ಚೆ ಮಾಡಿದ್ವಿ. ನಾನು ಇದನ್ನು ಸೇರಿಸಲಿಕ್ಕೆ ರೆಡಿ ಇರಲಿಲ್ಲಪ್ಪ, ನೀವೆಲ್ಲ ಕಾಟಕ್ಕೆ ಮೇಡಮ್ ನೀವೆಲ್ಲ ಬಂದಿದ್ದಕ್ಕೆ ಇದೊಂದು ವಿಷಯ ತರಬೇಕು ಅಂತೇಳಿ ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರ ಮನವೊಲಿಸುವಲ್ಲಿ ಯಾರಾದರೂ ಪ್ರಮುಖ ಪಾತ್ರ ವಹಿಸಿದರೆ ಪ್ರಾಣಿಕಲ್ ಬರಲಿಕ್ಕೆ ಅಂತ ಹೇಳಿದ್ರೆ ಅದು ರಾಧಾಕೃಷ್ಣನವರ ಕೊಡುಗೆ ಇದೆ ಅಂತ ಬರೀಬಾರ್ದು. ಇವತ್ತು ಸರ್ಕಾರ ಅರ್ಥ ಆಗಿದೆ. ಕೇಂದ್ರ ಸರ್ಕಾರ ಮಾತಾಡ್ತಿದ್ರು ಒಂದು 10 ವರ್ಷದಿಂದ ನಮ್ಮ ಸ್ನೇಹಿತರು NPS ಬಂದಿದ್ದಪ್ಪ ರದ್ದೇ ಆಗಲ್ಲ ಅಂತಿದ್ರು. ನಮ್ಮೊಳಗೆ ನಾವು OPS ಬಿಟ್ಬಿಡಿ, ನಮ್ಮ NPS ನೌಕರ ತತ್ಸಾರ ಯಾವುದೂ ಅಸಾಧ್ಯ ಇಲ್ಲ ಸರ್ ಜಗತ್ತಲ್ಲಿ. ಯಾಕೆ UPS ಬಂತು? ಕೇಂದ್ರ ಸರ್ಕಾರ NPS ಅಂತು, UPS ಅಂತಂದಿದೆ. ಈಗ UPS ಅಂದ್ರೆ ಗೊತ್ತಾ ನಿಮಗೆ? ಯುನೈಟೆಡ್ ಪೆನ್ಷನ್ ಸ್ಕೀಮ್ ಯೂನಿಫೈಡ್ ಅಂದ್ರೆ ಅರ್ಥ ಆಗಿರೋದು ಸರ್ಕಾರಕ್ಕೆ. ಕೇಂದ್ರ ಸರ್ಕಾರಕ್ಕೆ ಒಂದು ಅರ್ಥ ಆಯ್ತಲ್ಲ NPS ಸರಿ ಇಲ್ಲ ಅಂತ. UPSC ಬಂದಿದ್ದಾರೆ, ಅವ್ರು ಏನೋ ಸ್ವಲ್ಪ OPC ತರೋದು ದೊಡ್ಡ ಕಷ್ಟ ಆಗಲ್ಲ ರೀ. 10 ವರ್ಷ ಕನಿಷ್ಠ ಸರ್ವಿಸ್ ಆಗಬೇಕು ಅಂತ ಹೇಳ್ತೇವೆ UPS ಅಲ್ಲಿ. ಇನ್ನು 25 ವರ್ಷ ಸರ್ವಿಸ್ ಆಗಿದ್ರೆ ಕೊನೆಯ 60ನೇ ವರ್ಷದ 12 ತಿಂಗಳ ಒಟ್ಟು ಸರಾಸರಿಯ 50% ಪೆನ್ಷನ್ ಕೊಡುತ್ತೆ ಅಂತ ಹೇಳ್ತೇವೆ UPS. ಅಂದ್ರೆ NPS ಪೂರ್ತಿ ಕುರುಡ್ರು, UPS ಮೆರಳುಗಣ್ಣು, OPS ಎರಡು ಸ್ವಚ್ಛ ಕಣ್ಣು. ನಮಗೆ ಬೇಕಾಗಿರೋದೇನು OPS. ಯಾವುದೇ ಕಾರಣಕ್ಕೂ ಅನುಮಾನ ಒಂದು ಕ್ಷಣಕ್ಕೆ ಇಲ್ಲ ಮೊನ್ನೆ ಷಡಕ್ಷರಿ ಅವರು UPS ಒಪ್ಕೊಂಡ್ಬಿಡ್ತಾರೆ ಹೋಗಿ ಅವ್ರ್ಯಾರೋ ಹಿಂದೆ NPS ಒಪ್ಕೊಂಡ್ರು ಅನ್ನುವ ಗುಸುಗುಸುಗಳ ಮಧ್ಯೆಯೂ ಕೂಡ ಬಹಳ ಸ್ಪಷ್ಟವಾಗಿ ನಮಗಿಂತ ನಾವು ಇನ್ನೂ 26ಕ್ಕೆ 27ಕ್ಕೆ ಅಂತಿದ್ವಿ ಸರ್ಗೆ. ಅದೆಲ್ಲ ಇಲ್ಲ, ಇನ್ಯಾವುದೇ ಅಜೆಂಡಗಳು ನಮ್ಮ ಮುಂದೆ ಇಲ್ಲ. ಪೇ ಸ್ಕೇಲ್ ತಗೊಂಡ್ವಿ, ಹೆಲ್ತ್ ಸ್ಕೀಮ್ ಆಯ್ತು. ದೊಡ್ಡ ಇಶ್ಯೂ ಏನಾದ್ರು ಇದ್ರೆ ಅದು NPS ಇಂದ OPS ಮಾಡೋದು ಮಾತ್ರ ಕಾರಣಕ್ಕಾಗಿ. ಸ್ನೇಹಿತರೆ, ಆಶಯ ಭಾವನೆ ಇಟ್ಕೊಳ್ಳೋಣ. ಏನೇನೋ ಮಾಡೋಗಿದ್ದೇವೆ ಇಷ್ಟು ದಿವಸ. ಇದೊಂದು ಆಸೆ. ಸರ್ಕಾರ ಮಾತು ಕೊಟ್ಟಿದೆ, ಪೂರಕವಾಗಿರ್ತಕ್ಕಂಥ ಸರ್ಕಾರ ಇದೆ. ದೇಶದ 5 ರಾಜ್ಯಗಳಲ್ಲಿ NPS ರದ್ದಾಗಿ OPS ಆಗಿದೆ ಅನ್ನೋದ್ರೆ ಕರ್ನಾಟಕದಲ್ಲಿ ಯಾಕೆ ಆಗೋದಿಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಲ್ಲ. ಹಾಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದ 5 ರಾಜ್ಯಗಳಲ್ಲಿ ಸರ್ಕಾರ ಬಂದು 6 ತಿಂಗಳಿಗೆ OPS ಆಯ್ತಲ್ಲ, ಕರ್ನಾಟಕದಲ್ಲಿ ಯಾಕೆ ಆಗಿಲ್ಲ ಅನ್ನೋ ಆತ್ಮ ಅವಲೋಕನ ಕೂಡ ಮಾಡಬೇಕಲ್ಲ. ಛತ್ತೀಸ್ಗಢದ NPS ಅಧ್ಯಕ್ಷರು ಬಂದಿದ್ರು, ಒಂದು ಮಾತನ್ನ ಹೇಳಿದ್ರು ಸೂಕ್ಷ್ಮವಾಗಿ. ಅಲ್ಲಿ NPS OPS ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಮಾತೃ ಸಂಘಟನೆಗಳ ಬೆನ್ನತ್ತಿ ಬಿಡದೇನೆ ಅವ್ರು ಕಾಡಿ ಅವರ ಮೂಲಕ ಹೋರಾಟ ಮಾಡಿಸಿ OPS ಪಡೆದ್ವಿ ಅನ್ನೋದನ್ನ ಇದೇ ವೇದಿಕೆಯಲ್ಲಿ ಅವ್ರು ಹೇಳಿದ್ರು. ಅರ್ಥ ಅದು ಸಂಘಟನೆಗೆ ಶಕ್ತಿ ಇದೆ ಸರ್. ನಾವು ಜನ ಕರ್ಕೊಂಡ್ ಬಂದಿದ್ದೀವಿ, ಎಲ್ಲ ಬಂದಿದ್ದೀರಿ. ನಾಳೆ ಒಂದು ವ್ಯವಸ್ಥೆ ವಿರುದ್ಧ ಹೇಳಿಕೆ ಕೊಡಬೇಕು, ಅದನ್ನು ಬಂದ್ ಮಾಡಬೇಕು ಅನ್ನೋದು ಹೇಳಿಕೆಯನ್ನು ಕೊಡುವಂತ ವಿಶೇಷವಾದ ಶಕ್ತಿ ಅದು ಸರ್ಕಾರಿ ನೌಕರ ಸಂಘಕ್ಕೆ ಇದೆ. ಆದ್ರೆ ಹೇಳುವ ಎದೆಗಾರಿಕೆ ಇರುವ ನಾಯಕನ ಅವಶ್ಯಕತೆ ಇದೆ ಅಲ್ವಾ? ಸಂಘಕ್ಕಿದ್ರೆ ಸಾಲದು, ನಾಯಕನಿಗಿರ್ಬೇಕಲ್ಲ. ಆ ನಾಯಕ ನೌಕರ ಮುಂದೆ ಇದ್ದಾರಲ್ಲ, ಮಾಡಿಸೋಣ. ಅದಕ್ಕೂ ವಿಶೇಷವಾಗಿ ಸರ್ಕಾರ ನಮ್ಮ ಪರವಾಗಿದೆ. ಮನೆ ಮುಖ್ಯಮಂತ್ರಿಗಳನ್ನ ಅನೇಕ ಬಾರಿ ಅಧ್ಯಕ್ಷರು ಭೇಟಿಯಾದಾಗ ಉಪಮುಖ್ಯಮಂತ್ರಿಗಳು ಮತ್ತೆ ಸಮಿತಿಯ ನಮ್ಮ ಅಂಜು ಪರ್ವೇಶ್ ಸಾಹೇಬರು ಪೂರಕವಾದಂಥ ವಾತಾವರಣ ಸಂಪೂರ್ಣವಾಗಿದೆ. ಇದನ್ನ ಬಿಡದೇನೆ ಮಾಡಬೇಕು. ನೀವು ಅನ್ಕೊಳ್ಬಹುದು ಯಾಕೆ NPS ನೌಕರ ಸಂಘದ ಅವಶ್ಯಕತೆ ಇತ್ತು, ಅಧ್ಯಕ್ಷ ಇದ್ರಲ್ಲ ಹಾಗೆ ಅಂತೇಳಿ. ಇಡೀ ದೇಶದಲ್ಲಿ ಸಾವಿರಾರು ಕೋಟಿ ಸುರಿದು ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿರಲ್ಲ 10 ವರ್ಷ 15 ವರ್ಷ ಹಿಂದೆ. ಅವತ್ತು ಅನ್ಕೋತಿದ್ವಿ ಯಾಕಪ್ಪ ವಿಮಾನಕ್ಕೆ AK-47 ಇಷ್ಟೊಂದು ದುಡ್ಡು ಸುರಿಬೇಕಾಗಿತ್ತು ಅಂತ ಅನ್ಕೊಂಡವ್ರಿಗೆ ಅದರ ಮಹತ್ವ ಗೊತ್ತಾಗಿದ್ದು ಮೊನ್ನೆ ಅಲ್ವಾ. ಹಾಗೆ ಇವೆಲ್ಲ ವೆಪನ್ಗಳು ಸಂದರ್ಭ ಬಂದಾಗ ಯೂಸ್ ಮಾಡೋಣ, ಇಲ್ಲ ಅಂತಂದ್ರೆ ಏನು ತೊಂದರೆ ಇಲ್ವಲ್ಲ. ಸಂಘಟನೆ ಆಗ್ತದೆ. ನಾಳೆ ಹೋರಾಟ ಅಂತ ಅನಿವಾರ್ಯತೆ ಬಂದಾಗ ತಾಲೂಕು ಜಿಲ್ಲೆಯಲ್ಲಿ ಸರ್ಕಾರ ನೌಕರರು ಒಟ್ಟಿಗೆ ನಿಲ್ಲುವಂತ ಅವಕಾಶಗಳು ಬಂದಾಗ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ತುಂಬಾ ಮುಂದಾಲೋಚನೆಯಿಂದ ಇದನ್ನು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಇಡೀ ಇವತ್ತಿನ ವ್ಯವಸ್ಥೆಗೆ ಅನೇಕ ನಮ್ಮ ಸಂಘಟನೆ ಸ್ನೇಹಿತರು ಸಹಕಾರ ಮಾಡಿದ್ದೀರಿ. ತಮ್ಮೆಲ್ಲರ ಉತ್ಸಾಹ ಯಾವುದೇ ಮಾತಿಗೆ ಕಿವಿಗೊಡದೇನೆ ಸರ್ಕಾರಿ ನೌಕರ ಸಂಘ ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಿಗೆ, ಗಟ್ಟಿ ನಿರ್ಧಾರಗಳಿಗೆ ಅಖಿಲ ಕರ್ನಾಟಕ NPS ನೌಕರ ಸಂಘ ಜೊತೆಗಿದ್ದು OPS ಪಡೆಯುವ ತನಕ ವಿರಮಿಸುವುದಿಲ್ಲ ಎನ್ನುವುದನ್ನ ತಾವೆಲ್ಲರೂ ಕಂಠಘೋಷವಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಧ್ಯಕ್ಷರಿಗೆ ಭರವಸೆ ಕೊಡುವ ಮೂಲಕ ಆಗ್ಬೋದಲ್ಲ. ವಿಶ್ವಾಸ ಇದೆ ನಮಗೆ. 25 ಆದೇಶ ಮಾಡಿದ ನಾಯಕರಿಗೆ ಇನ್ನೊಂದು ಆದೇಶ ಬಹಳ ಜನ ಹೇಳ್ತಿದ್ರು. ಒಂದು ತಕ್ಕಡಿಯಲ್ಲಿ 2 ಬಟ್ಲಿರ್ತವೆ, 2 ಬಟ್ಟೆಯಲ್ಲಿ 1 ಬಟ್ಟಲ್ಲಿ 25 ಆದೇಶ ಇಡೋಣ. ನಮ್ಮೊಂದು OPS ಆದೇಶ ಈ ಪಕ್ಕದ ಬಟ್ಲಲ್ಲಿ ಇಟ್ರೆ ಬಹುಶಃ ಹೆಚ್ಚು ತೂಗುವಂತ ಬಟ್ಲಿ ಯಾವ್ದು ಅಂತ ಹೇಳಿದ್ರೆ OPS ಆದೇಶ. ಇವತ್ತು ಸಮಯ ಆಗಿದೆ, ಟ್ರೈನ್ ಬುಕ್ ಆಗಿದೆ. ಆದ್ರೂ ನಾನು ಮಾತಾಡಿದ ಮೇಲೆ ನೀನು ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಕಾರಣ ವಿಶ್ವಾಸ ಸರ್, ಒಂದು ನಂಬಿಕೆ. ನೀವು ಯಾರಿಗೂ ಇವತ್ತು ನಾವು ರೂಮ್ ಮಾಡಿಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ, ಆದ್ರೂ ಯಾಕೆ ಬಂದ್ರಿ? ಏನಕ್ಕೋಸ್ಕರ ಬಂದ್ರಿ? OPS
OPS ಗೋಸ್ಕರ ಅದು ಏನು ಯಾರಿದ್ದಾರೆ ಇಲ್ಲಿ? ಹಾಗಾಗಿ ತಾವೆಲ್ಲರೂ ಕೂಡ ಮುಂದಿನ ದಿವಸದಲ್ಲಿ ಇನ್ನೂ ರಾಜ್ಯಗಳಲ್ಲಿ ಸಂಘಟನೆ ಮಾಡೋ ರೀತಿ ನಿಮ್ಮ ಜಿಲ್ಲೆ ನಾವೆಲ್ಲ ಬರೋರಿದ್ದೇವೆ. ಉದ್ದೇಶ ಇಷ್ಟೇ, ಬಹಳ ಸ್ಪಷ್ಟವಾಗಿದೆ. ಯಾರನ್ನು ಹೀಯಾಳಿಸುವ ಮನಸ್ಥಿತಿ ನಮ್ದಲ್ಲ. ಸತ್ತಿರುವ ಕುಟುಂಬಗಳು, ನಿವೃತ್ತಿ ಆಗಿರುವ ಕುಟುಂಬಗಳು, ಅವರ ಬದುಕು ಈಗಾಗಲೇ ಬೀದಿಗೆ ಬಿದ್ದು ಹೋಗಿದೆ. ಇನ್ನು ನಾವು ನಮ್ಮ ಬದುಕು ಬೀದಿಗೆ ಬೀಳಬಾರದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಬೀದಿಯಲ್ಲಿ ನಿಂತ್ಕೊಂಡಿದ್ದೀವಿ. ಮುಂದಿನ ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಾವು ಇವತ್ತಿನ ನಮ್ಮ ಪ್ರೊಫೆಸರ್ ರಾಧಾಕೃಷ್ಣ ಸಾಹೇಬರು ಮತ್ತೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಅವ್ರು ಹೇಳಿದ ಒಂದು ಮಾತು, ನನಗೆ 2 ಲಕ್ಷ ರೂಪಾಯಿ ಪೆನ್ಷನ್ ಇದೆ ಅಂತ ಎದೆ ತಟ್ಕೊಂಡು ಹೇಳಿದ್ರಲ್ಲ, ಖುಷಿ ಆಗುತ್ತಲ್ಲ? ಆ ಖುಷಿ ನಮಗೂ ಬೇಕಲ್ಲ? ಆ ಕಾರಣಕ್ಕಾಗಿ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಒಬ್ಬ ನೌಕರನಿಗೆ ಕೊಡುವ ಪಿಂಚಣಿ ಅವನ ಭಿಕ್ಷೆ ಅಲ್ಲ, ಅದವನ ಹಕ್ಕು ಅಂತ ಹೇಳಿದೆ. ಹಾಗಾಗಿ ನ್ಯಾಯಮೂರ್ತಿಗಳು ನಮ್ಮೊಟ್ಟಿಗಿದ್ದಾರೆ, ಪ್ರಣಾಳಿಕೆಯಲ್ಲಿ ಬರೆದಂತ ಪ್ರೊಫೆಸರ್ ಅವರ ಮಟ್ಟಿಗಿದ್ದಾರೆ, ಸಂಘಟನೆಯನ್ನ ಮುನ್ನಡೆಸುವ ನಾಯಕ ಷಡಕ್ಷರ ನಮ್ಮೊಟ್ಟಿಗಿದ್ದಾರೆ, ಸರ್ಕಾರ ಸಮಿತಿ ಮಾಡಿದೆ, ಮುಖ್ಯಮಂತ್ರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಪೂರಕವಾಗಿರ್ತಕ್ಕಂಥ ವಾತಾವರಣ. ಇನ್ನೊಂದಷ್ಟು ಜನ ಕೊನೆ ಒಂದು ಮಾತು ನಾನು ಮಾತು ಮುಗಿಸ್ತೇನೆ. ಸಮಿತಿ ವಿರೋಧಿಸ್ತೀರಿ? IAS ಆಫೀಸರ್ಸ್ 3 ಸಮಿತಿ ಆಗಿದೆ ಗೊತ್ತು ನಮಗೆ. ಮೊದಲೇ ಸಮಿತಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಸಮಿತಿ ಆಯ್ತು, 3 ತಿಂಗಳ ಸರ್ಕಾರ ಬಿದ್ದೋಯ್ತು. ಮೊನ್ನೆ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಸಮಿತಿ ಆಯ್ತು, ನೆಕ್ಸ್ಟ್ ಮಂತ್ ಗೌರ್ಮೆಂಟ್ ಆಯ್ತು. ಈ ಸಮಿತಿಗೆ ಏನು ವಿಶೇಷ ಆಗಿದ್ರೆ 5 ಜನ IAS ಆಫೀಸರ್ಸ್ ಮತ್ತು ಸರ್ಕಾರಕ್ಕೆ 4 ವರ್ಷಗಳ ಅವಧಿ ಇತ್ತು. ಮತ್ತು 5 ಜನ IAS ಆಫೀಸರ್ 3 ಮೀಟಿಂಗ್ 4 ಮೀಟಿಂಗ್ ಬೇರೆ ಸ್ಟೇಟ್ಗೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ. ಈ ವಾತಾವರಣವನ್ನು OPS ಆಗಿ ಬದಲಿಸುವ ಶಕ್ತಿ ರಾಜ್ಯದ ಎಲ್ಲ ನೌಕರು, ಇದು NPS ನೌಕರ ಹೋರಾಟವಾಗಿ ಉಳಿದಿಲ್ಲ, ಇವತ್ತು OPS ನೌಕರರ ಹೋರಾಟ ಆಗಿ ಭಾಗವಾಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಸರ್ಕಾರಿ ನೌಕರ ಸಂಘದಲ್ಲೇ ಪದಾಧಿಕಾರಿ ಬಂದರೆ ತಾಲೂಕು ಜಿಲ್ಲೆಯಲ್ಲಿ ನೀವು ಆಶ್ವಾಸನೆ ಕೊಟ್ಟಿದ್ರಿ ಚುನಾವಣೆಗಳಲ್ಲಿ, ನಾನು ಹಾಗೆ ಮಾಡ್ಬಿಡ್ತೇನೆ ಹೀಗೆ ಮಾಡ್ಬಿಡ್ತೇನೆ ಅಂತೇಳಿ, ಅದನ್ನು ಉಳಿಸ್ಕೋಬೇಕಲ್ಲ ನಾವು ತಾಲೂಕಲ್ಲಿ. ಹಾಗೆ ಪೇ ಸ್ಕೇಲ್ ಆಗುವಾಗ ನಾವು ಸಮಾಧಾನವಾಗಿದ್ವಿ. ಈಗ OPS ಪಡೀಲಿಕ್ಕೆ OPS ನೌಕರೇ ನಾಯಕರಾಗಬೇಕು. ಆ ಕಾರಣಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದೇ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸಹೃದಯಗಳಿಗೂ ನನ್ನ ಕೈ ಮುಗಿದು ನಮಸ್ಕಾರ ಮಾಡಿ, ಮುಂಬರುವ ವರ್ಷಗಳಲ್ಲಿ 25-26ರಲ್ಲಿ OPS ಅನ್ನ ಪಡೆಯುವ ವರ್ಷವಾಗಿ ಇಡೀ ಸರ್ಕಾರಕ್ಕೆ ಹೆಸರು ತರುವ ಕೆಲಸ ಈ 4.5 ಲಕ್ಷ NPS ನೌಕರು ನಮ್ಮನ್ನು ಅವಲಂಬಿಸಿದ 5-6 ಜನ 25 ಲಕ್ಷ ಜನ ಇಡೀ ರಾಜ್ಯದಲ್ಲಿ 1 MLA ಕಾನ್ಸ್ಟಿಟ್ಯೂನ್ಸಿಲಿ 1,000 ಅಂತ ಹೇಳಿದ್ರೆ 5,000 ನೌಕರು ನಾವು ಇಡೀ ಸರ್ಕಾರ ಜೊತೆಗೆ ಇದ್ದೇವೆ ಅನ್ನೋ ಮಾತನ್ನ ಈ ಮೂಲಕ ಹೇಳ್ತಾನೆ ಮಾತು ಮುಗಿಸ್ತಾರೆ. ನಮಸ್ಕಾರ.